ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ಹೇಮಲ್ದು ಬರ್ಡೇ ಇದೆ. ಆ್ಯಕ್ಚುಲಿ ಅವನಿಗೆ 4th ಇಯರ್ ಕಂಪ್ಲೀಟ್ ಆಯಿತು. ಎಷ್ಟು ಬೇಗ ಮುಗೀತು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಅವ್ರ ಪಪ್ಪ ಅವನಿಗೆ ಸರ್ಪ್ರೈಸ್ ಆಗಿ ಏನೋ ಗಿಫ್ಟ್ ಕೊಡ್ತಿದ್ದಾರೆ. ಹ್ಯಾಪಿ ಬರ್ಡೇ ಹೇಮಲ್. ನೀನು ಓಪನ್ ಮಾಡು ಏನು ಅಂತ. ಏನು ಬಂಗಾರಿ, ಇಷ್ಟ ಆಯ್ತಾ? ಹೆಂಗಿದೆ? ಹಾಂ, ಸೂಪರ್ ಆಗಿದೆ. ಹಾಂ, ಹ್ಞೂ, ನಿನಗೆ ಬಂಗಾರಿ. ನಿಂದು ಹ್ಯಾಪಿ ಬರ್ಡೇ ಅಲ್ವಾ ಇವತ್ತು, ಅದಕ್ಕೆ. ಅವನು ಅವಾಗ ತಾನೇ ಎದ್ದಿದ್ರಿಂದ ಆ ಸರ್ಪ್ರೈಸ್ನ ಅವನಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಪಾಪ. ವಾಚ್ನ ನೋಡ್ಕೊಂಡು ಹೇಗೆ ಹಾಕೊಳ್ಳೋದು ಅಂತ ಟ್ರೈ ಮಾಡ್ಕೊಂಡು ಕೂತಿದ್ದ. ಬರ್ತ್ಡೇ ಅಂತ ಅಂದಮೇಲೆ ಹೊಸ ಬಟ್ಟೆ ಕಂಪಲ್ಸರಿ ಅಲ್ವಾ. ಅವ್ರ ಪಾಪ ಅವನಿಗೆ ಅಂತ ಇಷ್ಟ ಆಗಿರೋ ಡ್ರೆಸ್ನ ಬುಕ್ ಮಾಡಿಕೊಟ್ಟಿದ್ರು. ಅದು ಅವನೇ ಸೆಲೆಕ್ಟ್ ಮಾಡಿರೋ ಡ್ರೆಸ್ಸು. ಅದನ್ನ ಹಾಕೊಂಡು ಖುಷಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅವ್ನ ಸ್ಕೂಲ್ಗೆ ಹೋದ. ಆ್ಯಕ್ಚುಲಿ ನಮ್ಮನ್ನು ಇನ್ವೈಟ್ ಮಾಡಿದ್ರು ಅವ್ನ ಬರ್ಡೇ ಸೆಲೆಬ್ರೇಷನ್ಗೆ ಅಂತ. ನಾನು ಹೋಗಿದ್ದೆ. ಹಾಗೆ ನಮ್ಮ ಜೊತೆ ಚರಿತು ಬಂದಿದ್ದ. ಅವ್ರ ಮೇಡಮ್ ಅಂತೂ ಚರಿತ್ನ ಬಿಟ್ಟೇ ಇರಲಿಲ್ಲ. ಫೈನಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಗಿಫ್ಟು ಸಹ ಕೊಟ್ಟು ಕಳಿಸಿದ್ರು. ನಮ್ಮ ಚೋಟು ಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಆಗಲಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಹಾಗೆಯೇ ಪ್ರತಿಯೊಬ್ಬರು ಬರ್ತ್ಡೇನೂ ಅವ್ರ ಪೇರೆಂಟ್ಸ್ನ ಕರೆಸ್ಬಿಟ್ಟು ಪೇರೆಂಟ್ಸ್ ಜೊತೆನೇ ಕೇಕ್ ಕಟ್ ಮಾಡಿಸ್ತಾರೆ. ಅದಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಅವನಂತೂ ಸ್ಕೂಲಲ್ಲಿ ಅವ್ರ ಮ್ಯಾಮ್ ಕೊಟ್ಟಿದ್ದ ಗಿಫ್ಟ್ನ ನೋಡಿಕೊಂಡು ಖುಷಿ ಪಡ್ತಿದ್ದ. ಇನ್ಮೇಲೆ ಇನ್ನೇನು ಬಿಡಿ, ಅದೇ ಗ್ಲಾಸಲ್ಲೇ ಹಾಲು ಕುಡಿಯೋದು ಡೈಲಿ. ಹ್ಯಾಪಿ ಫೇಸ್ ಇದೆಯಾ? ಏನು ಮಾಡೋದು ಅದರಲ್ಲಿ? ಲಾಲು ಕುಡಿಯೋದಾ? ಇನ್ಮೇಲೆ ಡೈಲಿ ಅದರಲ್ಲೇ ಹಾಲು ಕುಡಿತೀಯಾ? ಇನ್ಮೇಲೆ ಡೈಲಿ ಅದರಲ್ಲೇ ಹಾಲು ಕುಡಿತೀಯಾ? ಯಾರು ಕೊಟ್ಟಿದ್ದದು? ಯಾರು ಕೊಟ್ಟಿದ್ದದು? ನಾನು. ಆಮೇಲೆ ಅವನ ಫ್ರೆಂಡ್ಸ್ ಕೂಡ ಬಂದಿದ್ರು. ಆ್ಯಕ್ಚುಲಿ ನಾವು ಹೊಸ ಮನೆಗೆ ಬಂದಿರೋದ್ರಿಂದ ಜಾಸ್ತಿ ಜನ ಫ್ರೆಂಡ್ ಆಗಿಲ್ಲ ಅವನಿಗೆ. ನಮ್ಮ ಎದುರುಗಡೆ ಮನೇಲಿ ಇಬ್ಬರು ಇದ್ದಾರೆ, ಖುಷಿ ಮತ್ತು ಅದ್ವೈತ್ ಅಂತ. ಅವರಿಬ್ಬರೇ ಫ್ರೆಂಡ್ ಆಗಿರೋದು ಅವನಿಗೆ. ಅವರಿಬ್ಬರು ಜೊತೆ ಕೇಕ್ ಕಟ್ ಮಾಡಿ ಮನೇಲೂ ಸಹ ಬರ್ಡೇ ಸೆಲೆಬ್ರೇಷನ್ನ ಸಿಂಪಲ್ಲಾಗಿ ಮುಗಿಸ್ದ. ಹಾಗೆಯೇ ಅದ್ವೈತ್ ಒಂದು ಗಿಫ್ಟ್ನ ಕೊಟ್ಟ. ಅದು ಕಾರ್ ತೊಗೊಬಂದಿದ್ದ. ಅದು ನಮ್ಮ ಚೋಟಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕೇಕ್ ಕಟ್ ಮಾಡು ಮಗನೇ. ಹೀಗೆ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನಿಂದ ನಮ್ಮ ಚೋಟು ಇವತ್ತಂತೂ ತುಂಬ ಖುಷಿಯಾಗಿ ಇವತ್ತಿನ ದಿನಾನ ಕಳೆದ. ಇವತ್ತು ನಮ್ಮ ಚೋಟು ಬರ್ಡೇ ಆಗಿರೋದ್ರಿಂದ ಅವನಿಗೆ ಏನೇನು ತಿಂಡಿಗಳಿಷ್ಟ ಅದನ್ನೆಲ್ಲ ನಾನು ಮಾಡಿಕೊಟ್ಟೆ. ಬೆಳಿಗ್ಗೆ ಶಾವಿಗೆ ಪಾಯಸನ ಮಾಡಿಕೊಟ್ಟಿದ್ದೆ. ಅದನ್ನು ತಿನ್ಕೊಂಡು ಖುಷಿಯಾಗಿ ಸ್ಕೂಲ್ಗೆ ಹೋಗಿದ್ದ. ಮತ್ತೆ ಈವ್ನಿಂಗ್ ಮನೆಗೆ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅವನಿಗೆ ತಿನ್ನೋಕ್ಕೆ ಅಂತ ಅಂದ್ಕೊಂಡು ಅವನಿಗೆ ಪಾನಿಪುರಿ ಮತ್ತು ಮಸಾಲೆ ಪುರಿ ಅಂದರೆ ತುಂಬ ಇಷ್ಟ. ಅದು ನಮ್ಮ ಸ್ಟೈಲು. ಹಾಗಾಗಿ ಇವತ್ತು ಅವನಿಗೋಸ್ಕರ ನಮ್ಮೂರ ಸ್ಟೈಲಲ್ಲಿ ಮಸಾಲೆ ಪುರಿನ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದು ತುಂಬ ಈಸಿ. ಸ್ವಲ್ಪ ಲೇಟ್ ಆಗುತ್ತೆ, ಟೈಮ್ ತಗೊಳುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ. ನಾವು ರೋಡ್ ಸೈಡೆಲ್ಲ ತಿಂತೀವಿ ನೋಡಿ ಪಾನಿಪುರಿ, ಅದೇ ಥರ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ಲು. ಕುಕ್ಕರ್ಗೆ ಒಂದು ಬೌಲಷ್ಟು ಬಟಾಣಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಆಲೂಗೆಡ್ಡೆನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಜಲ್ನ ಹಾಕಿಸ್ಕೊಳ್ಳಿ. ನಾನು ಬಟಾಣಿನ ಬೆಳಿಗ್ಗೆ ತಾನೇ ನೆನೆಗಾಕಿದ್ದೆ. ನೆನೆಗಾಕಿರೋ ಬಟಾಣಿಗಳನ್ನ ತಗೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ. ನೆಕ್ಸ್ಟು ಅದು ವಿಜಲ್ ಆಗಿ ತಣ್ಣಗಾಗೋ ಅಷ್ಟರೊಳಗಡೆ ಒಂದು ಮಸಾಲ ರೆಡಿ ಮಾಡ್ಕೊಬಿಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿ, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮ್ಯಾಟೊ, ಅದನ್ನು ಎರಡನ್ನೂ ದಪ್ಪದಾಗಿ ಹೆಚ್ಕೊಂಡು ನಾನಿವಾಗ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು, ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ.
ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನ ತಣ್ಣಗಾಗೋದಕ್ಕೆ ಬಿಡಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, ಮತ್ತೆ 1 ಹಿಡಿಯುವಷ್ಟು ಪುದೀನ ಸೊಪ್ಪು, ಮತ್ತೆ ಒಂದು 4 ಹಸಿಮೆಣಸಿಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಬೇಡ. ಸ್ವಲ್ಪ ಚಕ್ಕೆ, 2 ಲವಂಗ, ಸ್ವಲ್ಪ ಜೀರಿಗೆ, ಮತ್ತೆ ಒಂದು 10 ಕಾಳಷ್ಟು ಸೋಂಪು, ಒಂದು 4 ಕಾಳಷ್ಟು ಕಾಳು ಮೆಣಸು, ಒಂದು 2 ದಳದಷ್ಟು ಅನಾನಸ್ ಫ್ಲವರ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಮಸಾಲಾನ ತಣ್ಣಗಾಗಕ್ಕೆ ಬಿಟ್ಟಿದ್ವಿ, ಅದನ್ನು ಸಹ ಮಿಕ್ಸಿ ಜಾರ್ ಒಳಗಡೆ ಹಾಕೋಬೇಕು. ನೆಕ್ಸ್ಟ್ ಅದಕ್ಕೆ ನಾವು ಏನು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ವಿ ಅಲ್ವಾ ಬಟಾಣಿ ಮತ್ತೆ ಆಲೂಗೆಡ್ಡೆ, ಅದರಲ್ಲಿ ಒಂದು ಸ್ವಲ್ಪ ಬಟಾಣಿ ಮತ್ತೆ ಒಂದು ಅರ್ಧ ಆಲೂಗೆಡ್ಡೆನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಚೆನ್ನಾಗಿ ಬಿಸಿ ಆಗೋಕೆ ಬಿಡ್ತೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ನಾವು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡ್ತಿಲ್ಲ ಒಗ್ಗರಣೆಗೆ, ಬರೀ ಕಸೂರಿ ಮೇಥಿ ಅಷ್ಟೇ ಹಾಕೊಂಡಿರೋದು. ಅಂದರೆ ರುಬ್ಬೋದಕ್ಕೆ ನಾವೆಲ್ಲ ಹಾಕೊಂಡಿದ್ದೀವಿ ಅಲ್ವಾ, ಹಾಗಾಗಿ. ನೆಕ್ಸ್ಟು ಫ್ರೈ ಆದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಪೇಸ್ಟು, ಅದನ್ನು ಹಾಕೊಳ್ತಾ ಇದ್ದೀನಿ. ಅದನ್ನು ಹಾಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡು ತೊಳೆದು ಮತ್ತೆ ಅದರೊಳಗಡೆ ಹಾಕೊಳ್ತಾ ಇದ್ದೀನಿ. ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಆಮೇಲೆ ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಕುದಿಸ್ಕೊಬೇಕು. ಒಂದು 5 ಮಿನಿಟ್ಸ್ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ನಾನಿಲ್ಲಿ 3 ಜನಕ್ಕಾಗುವಷ್ಟು ಅಷ್ಟೇ ಮಸಾಲಾನ ಮಾಡ್ಕೊತಿರೋದು. ನೀವು ತುಂಬ ಜನಕ್ಕೆ ಮಾಡ್ತಿದ್ದೀರಾ ಅಂತ ಅಂದರೆ ನಾನು ಏನು ಕ್ವಾಂಟಿಟೀಸ್ಗಳನ್ನೆಲ್ಲ ಹೇಳಿದೆ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ನಮ್ಮ ಬೆಳಗಾವಿಯಲ್ಲಂತೂ ನಮ್ಮ ಹಾಸನ ಸ್ಟೈಲಲ್ಲಿ ಮಸಾಲೆ ಪೂರಿ ಸಿಗೋದು ತುಂಬ ಅಂದರೆ ತುಂಬ ಕಷ್ಟ. ನಾನಂತೂ ತುಂಬ ಹುಡುಕಿದ್ದೀನಿ, ಎಲ್ಲೂ ಸಿಕ್ಕಿಲ್ಲ. ಸ್ವೀಟ್ ಇರುತ್ತೆ ಬಟ್ ನಮ್ಮ ಥರ ಟೇಸ್ಟ್ ಇರಲ್ಲ. ಹಾಗಾಗಿ ನನಗೆ ಯಾವಾಗಲೇ ತಿನ್ನಬೇಕಂತ ಅನಿಸಿದ್ರು ನಾನೇ ಮಾಡ್ಕೊಂಡು ತಿಂತೀನಿ. ನೋಡಿ ಇವಾಗ ಫೈನಲ್ ಆಗಿ ನಾನು ಉಪ್ಪು ಎಲ್ಲದನ್ನು ಹಾಕಿದೆ. ಹುಳಿ ನಿಮಗೆ ಬೇಕು ಜಾಸ್ತಿ ಅಂತ ಅನ್ಸಿದ್ರೆ ಮತ್ತೆ ಒಂದು ಸ್ವಲ್ಪ ಮೇಲ್ಗಡೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ನಡೆಯುತ್ತೆ. ನೋಡಿ ಇವಾಗ ನೀಟಾಗಿ ಕುದೀತಿದೆ ಚೆನ್ನಾಗಿ. ಈಗ ತಿಕ್ನೆಸ್ಸು ನನಗೆ ಸಾಕು ಅಂತ ಅನಿಸ್ತು. ನಮಗೆ ಸ್ವಲ್ಪ ಗಟ್ಟಿನೇ ಇರಬೇಕು, ತೀರಾ ತೆಳುವಾಗಿದ್ರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ. ಕೆಲವೊಬ್ರು ಆಲೂಗಡ್ಡೆ ಬದಲು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ, ಅದು ಸಹ ಚೆನ್ನಾಗಿರುತ್ತೆ. ನಾನು ಅದನ್ನು ಟ್ರೈ ಮಾಡಿದ್ದೀನಿ, ಇದನ್ನು ಚೆನ್ನಾಗಿರುತ್ತೆ. ಬಟ್ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ನೀವು 2 ಥರನೂ ಟ್ರೈ ಮಾಡಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ನೋಡಿ ಮಸಾಲೆ ಅಂತೂ ರೆಡಿ ಆಗೋಯ್ತು. ನೆಕ್ಸ್ಟ್ ಪಾನಿ ಮಾಡ್ಕೋಬೇಕಲ್ವಾ, ಪಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ, ಒಂದು 3 ಹಸಿಮೆಣಸಿಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸು, ಇಷ್ಟನ್ನ ತಗೊಳ್ತಿದ್ದೀನಿ. ಇಷ್ಟನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ. ಪಾನಿ ಮಾಡೋದಕ್ಕೆ ಮೇನ್ ಬೇಕಾಗಿರೋದೇ ಹುಣಸೆ ಹಣ್ಣು. ನಾನು ಇಲ್ಲಿ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ತಗೊಂಡು ನೀಟಾಗಿ ತೊಳೆದು ಅದನ್ನು ನೆನೆಸಿ ರಸನ ಶೋಧಿಸ್ಕೊಂಡಿದ್ದೀನಿ. ಇವಾಗ ಅದಕ್ಕೇನೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಖಾರದ ಒಂದು 2 ಇಲ್ಲ 3 ಟೇಬಲ್ ಸ್ಪೂನಷ್ಟು ಪೇಸ್ಟ್ನ ಹಾಕಿಬಿಟ್ಟು ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೀರನ್ನ ಹಾಕ್ಕೊಂಡು ಮೊದಲು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 1/2 ಅವರ್ ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ರೆಸ್ಟ್ ಬಿಟ್ಬಿಡಿ. ಯಾಕೆ ಅಂದರೆ ಉಪ್ಪು, ಹುಳಿ, ಖಾರ ಎಲ್ಲ ನೀಟಾಗಿ ಆಗುತ್ತೆ. ಹಾಗಾಗಿ ಒಂದು 1/2 ಅವರ್ ಸೈಡಿಗೆ ಎತ್ತಿಟ್ಬಿಡಿ. ಅದಾದಮೇಲೆ ಅದನ್ನು ನೀಟಾಗಿ ಶೋಧಿಸ್ಕೊಬೇಕಾಗತ್ತೆ. ಅಂದರೆ ಸ್ವಲ್ಪ ಪೆಪ್ಪರ್ದು ಪೌಡರ್ದು ಮತ್ತು ಜೀರಿಗೆ ಪೌಡರು ಹಾಗೆಲ್ಲ ಬಾಯಿಗೆ ಸಿಗುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಶೋಧಿಸ್ಕೊಂಡ್ರೆ ನಮಗೆ ಪಾನಿ ರೆಡಿ ಆಗುತ್ತೆ. ನಿಮಗೆ ಸ್ವಲ್ಪ ಕೋಲ್ಡ್ ಥರ ಬೇಕು ಅಂತ ಅನಿಸಿದ್ರೆ ಒಂದು 2 ಐಸ್ ಕ್ಯೂಬ್ನ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಒಂದು 10 ಮಿನಿಟ್ಸ್ ಇಲ್ಲ 15 ಮಿನಿಟ್ಸು ಫ್ರಿಜ್ಜಲ್ಲಿ ಇಟ್ಬಿಡಿ.
ಅದಾದರೆ ನಮಗೆ ಸಖತ್ತಾಗಿರೋ ಪಾನಿ ಅಂತೂ ರೆಡಿ ಆಗುತ್ತೆ. ನಾನಿಲ್ಲಿ ಬೇರೆ ಏನು ಯೂಸ್ ಮಾಡ್ತಿಲ್ಲ. ಬರೀ ನಮ್ಮ ಮನೆಯಲ್ಲಿ ಏನು ಸಿಗುತ್ತೆ ಅದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ನಾನು ಪಾನಿ ಮಾಡಿರೋದು. ನಮ್ಮ ಮನೇಲಂತೂ ನಮ್ಮ ಮನೆಯವ್ರಿಗೆ ನಾನು ಮಾಡೋ ಪಾನಿ ಅಂತೂ ಸಖತ್ ಅಂದರೆ ಸಖತ್ ಇಷ್ಟ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ಸಖತ್ತಾಗುತ್ತೆ. ನಾನಂತೂ ಪೂರಿನೂ ನಮ್ಮ ಮನೇಲೇ ಮಾಡ್ಕೊತಿದ್ದೀನಿ, ಎಲ್ಲಿಂದನೂ ಹೊರಗಡೆಯಿಂದನೂ ತಂದಿಲ್ಲ. ಅದು ಹೊರಗಡೆಯಿಂದ ತರಿಸಿದ್ರೆ ಯಾವ ಆಯಿಲಲ್ಲಿ ಕರೆದಿರ್ತಾರೋ, ಎಷ್ಟು ದಿನದ ಆಯಿಲಲ್ಲಿ ಯೂಸ್ ಮಾಡಿರ್ತಾರೋ ಗೊತ್ತಾಗಲ್ಲ. ಕೆಮ್ಮು ಎಲ್ಲ ಆಗಿಬಿಡುತ್ತೆ. ಅದು ನನ್ನ ಮಕ್ಕಳಿಗೆಲ್ಲ ಕೊಡೋದ್ರಿಂದ ನಾನೇ ಮನೆಯಲ್ಲಿ ಮಾಡ್ಕೊತೀನಿ. ಪೂರಿನೂ ಅಷ್ಟೇ, ಮೆತ್ತಗಂತೂ ಆಗಲ್ಲ. ನಾನು ಹೇಳೋ ಪ್ರೊಸೀಜರಲ್ಲೇ ಮಾಡಿಕೊಂಡ್ರೆ ಗರಿಗರಿಯಾದ ಪೂರಿ ರೆಡಿ ಆಗುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ ಆಗೋವಷ್ಟು ಸೂಜಿ ರವೆ, ಸಣ್ಣ ರವೆ, ಉಪ್ಪಿಟ್ಟಿನ ರವೆ ಅಂತ ಅಂತೀವಲ್ವ, ಆ ರವೆನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ತೆಳ್ಳಗೆನೆ ಕಲಿಸ್ಕೊಳ್ಳಿ. ಯಾಕೆ ಅಂದರೆ ಇದನ್ನು ಕಲಿಸ್ಕೊಂಡಾದ್ಮೇಲೆ ಒಂದು 1/2 ಅವರ್ ರೆಸ್ಟಿಗೆ ಬಿಡಬೇಕಾಗುತ್ತೆ ನಾವು. ಆವಾಗ ರವೆ ನೀರನ್ನೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳಗೆನೆ ಕಲಿಸ್ಕೊಂಡು ಒಂದು 1/2 ಅವರ್ ಇಲ್ಲ 45 ಮಿನಿಟ್ಸು ರೆಸ್ಟಿಗೆ ಬಿಟ್ಬಿಡಿ. ಅದಾದಮೇಲೆ ನಾವು ಏನು ಚಪಾತಿ ಎಲ್ಲ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ಹಿಟ್ಟನ್ನ ತಗೊಂಡು ನೀಟಾಗಿ ರೋಲ್ ಮಾಡಿಕೊಂಡು, ಅದಾದಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಳಿ. ಮೈದಾ ಹಿಟ್ಟು ಹಾಕ್ಕೊಳ್ದೇ ಲಟ್ಟಿಸ್ಕೊಂಡ್ರೇ ತುಂಬ ಒಳ್ಳೆಯದು. ಬಟ್ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಪೂರಿ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿ ಒಂದು ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ತೆಳ್ಳಗೂ ಇರಬಾರ್ದು, ಇಲ್ಲ ದಪ್ಪನೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ಕೊಂಡು ಪೂರಿ ಆಕಾರದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಪೂರಿ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋ ವಿಡಿಯೋನ ಮಾಡ್ಕೊಳ್ಳಿಲ್ಲ, ಮರ್ತೋಯ್ತು, ಸಾರಿ. ನೀವು ನಿಮ್ಮ ಮನೇಲೆ ಯಾವುದಾದ್ರೂ ಚಿಕ್ಕ ರೌಂಡ್ ಶೇಪಲ್ಲಿ ವಸ್ತುಗಳಿದ್ರೆ ಅದನ್ನು ಯೂಸ್ ಮಾಡಿಕೊಂಡು ಪೂರಿ ಆಕಾರದಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಡೀಪ್ ಫ್ರೈ ಮಾಡಬೇಕಲ್ವಾ, ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆವಾಗ ಅಷ್ಟೇ ಪೂರಿಗಳು ಉಬ್ಬಿ ಬರೋದು. ಅದಕ್ಕೆ ಚೆನ್ನಾಗಿ ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಪೂರಿಗಳನ್ನೆಲ್ಲ ಹಾಕಿ 2 ಕಡೆ ಬೇಯಿಸ್ಕೊಂಡ್ರೆ ನಮಗೆ ಪಾನಿಪುರಿ ರೆಡಿ ಆಗುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಮನೆಯಲ್ಲೇ ಮಸಾಲೆ ಮತ್ತು ಪೂರಿ ಪಾನಿ ಎಲ್ಲದನ್ನು ನಾವೇನೆ ಮಾಡ್ಕೋಬೋದು ಅಂತ. ಒಂದು ಸರ್ವಿಂಗ್ ಪ್ಲೇಟ್ಗೆ ನಾವು ಮಾಡಿಟ್ಕೊಂಡಿರೋಂಥ ಪೂರಿಗಳನ್ನ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಟಾಣಿ ಹಾಕಿ ನಾವು ರೆಡಿ ಮಾಡಿರೋಂಥ ಮಸಾಲೆನ ಹಾಕಿ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮ್ಯಾಟೊ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕೊನೆಯದಾಗಿ ನಿಮಗೆ ಬೇಕು ಅಂದರೆ ಶೇವ್ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರೋ ಮಸಾಲೆ ಪೂರಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.